ನೆಕ್ಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ, 256 into 256 minus 144 into 144 divided by 112. ಇದ್ರದ್ದು ಬೆಲೆ ಎಷ್ಟಾಗುತ್ತೆ ಅಂತ. ಓಕೆನಾ? ಎಸ್. ಸೊ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ತುಂಬಾ ಬಿಗ್ ನಂಬರ್. ನೀವು ನಾರ್ಮಲ್ ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂದ್ರೆ ಅಫ್ಕೋರ್ಸ್ ಮಾಡ್ಬೋದು, ಆದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ದೊಡ್ಡದಾಗುತ್ತೆ. ಹೇಗ್ ಮಾಡ್ಬೋದು? ವಾಟ್ ವಿ ಕ್ಯಾನ್ ಡೂ. ಓಕೆ, ಎಸ್. ಸೊ ಥಿಂಕ್ ಆಫ್ ದೀಸ್. ಫಸ್ಟ್ ನಂಬರ್ ಏನಿದೆ? ಎಸ್. ಓಕೆ, ಸೊ ಫಸ್ಟ್ ನಂಬರ್ ಏನಿದೆ? 256. ಓಕೆ, ಸೊ ನೀವು ಇದ್ರದ್ದು ಸ್ಕ್ವೇರ್ ರೂಟ್ ತೆಗೆದ್ರೆ ದಿಸ್ ಇಸ್ ನಥಿಂಗ್ ಬಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್ 256 is nothing but 16 square. ಓಕೆ, 256 ಇದ್ದು ಸ್ಕ್ವೇರ್ ರೂಟ್ 16 ಆಗುತ್ತೆ, ಅಂದ್ರೆ 16 square is 256. Therefore ಈ ಏನಿದೆ 256 into 256 minus 144 into 144 divided by 112. ಓಕೆ, ಎಸ್. 256 ಅನ್ನೋದೇನು? 16 square. ಸೊ ಇಲ್ಲೂ ಮತ್ತೆ ಏನಾಯ್ತು? 16 square. 144 ಅನ್ನೋದು ಏನು? 12 square. ಕರೆಕ್ಟ್? ಸೊ ಇದು ಮತ್ತೆ ಏನಾಯ್ತು? 12 square ಡಿವೈಡೆಡ್ ಬೈ 112. ಇವಾಗ ಇದು ಬೇಸ್ ಸೇಮ್ ಇದೆ, ಸೊ ನೀವು ಪವರ್ಸ್ ಅನ್ನ ಆಡ್ ಮಾಡಿದ್ರೆ 2 + 2 ಎಷ್ಟಾಯ್ತು? 4 ಆಯ್ತು. ಮತ್ತೆ ಇಲ್ಲಿ ಬೇಸ್ ಸೇಮ್ ಇದೆ, ಎಷ್ಟಾಯ್ತು? 4 ಆಯ್ತು. ಸರಿನಾ? ಇವಾಗ ನೀವು ಇಷ್ಟೇ ಇಟ್ರೆ ನಿಮ್ಗೆ ಯಾವ್ದು ಮತ್ತೆ ಬಿಗ್ ನಂಬರೇ ಸಿಗ್ತಾ ಇದೆ. ಸೊ ನಾವು ಸ್ವಲ್ಪ ಯೋಚನೆ ಮಾಡಿ ಬೇಸ್ ಅನ್ನ ಸೇಮ್ ಮಾಡಕ್ಕೆ ಟ್ರೈ ಮಾಡೋಣ. ಸರಿನಾ? 16 ನೀವು ಮತ್ತೆ ಹೇಗ್ ಬರಿಬಹುದು? 4 square ಅಂತ ಬರಿಬಹುದು. ಕರೆಕ್ಟ್ ಅಲ್ವಾ? ಆದ್ರೆ ಮತ್ತೆ 4 ನ ಹೇಗ್ ಬರಿಬಹುದು ನೀವು? 2 square ಅಂತ ಬರಿಬಹುದು. ಎಸ್, ದಟ್ ಇಸ್ ನಥಿಂಗ್ ಬಟ್ 2 to the power 4. ಸಿಂಪಲ್. 16 ಅಂದ್ರೆ ಏನು? 2 into 2 4, 4 into 2 8, 8 into 2 16. ಓಕೆ, ಸೊ ಇದೆಷ್ಟಾಯ್ತು? ಈ 4 ಅಂತೂ ಹಂಗೆ ಉಳಿತು, ಆಮೇಲೆ ಇದೊಂದು ಮತ್ತೆ ಒಂದು 4 ಬಂತು. ಸರಿನಾ? ಓಕೆ, 12 ಅನ್ನೋದು ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಓಕೆ, ಆದ್ರೆ ನಾನು 12 ನ ಹೇಗ್ ಬರಿಬಹುದು? ಈಗ ನೋಡಿ, 12 ನ ನಾನು 4 into 3 ಅಂತ ಬರಿಬಹುದು. ಕರೆಕ್ಟ್ ಅಲ್ವಾ? ಮತ್ತೆ 4 ನ ಹೇಗ್ ಬರಿಬಹುದು? 2 square ಅಂತ ಬರಿಬಹುದು. ಎಸ್, ಸೊ ಇದೇನಾಯ್ತು? 2 square into 3 to the power 4. ಯಾಕೆ 2 square ಅಂದ್ರೆ 4 ಆಯ್ತು? ಓಕೆ, 4 into 3 is 12. ಸರಿ, ಸೊ ನಿಮ್ಗೆ ಏನೋ ಒಂದು ಪ್ಯಾಟರ್ನ್ ಸಿಗ್ತಾ ಇದೆ. ಯಾವುದು? ಒಂದು ಬೇಸ್ 2ಗೆ, ಒಂದು ಬೇಸ್ 3ಗೆ. ಸರಿನಾ? ಸೊ 1 1 2 ಕೂಡ ನೀವು ಅದೇ ತರ ಬರ್ಕೊಳ್ಳಿ. ಓಕೆ, ನೀವು ಬೇಕಂದ್ರೆ ಫ್ಯಾಕ್ಟರ್ಸ್ ತಗೋಬಹುದು. ಸೊ 2 ಇಂದ ಸ್ಟಾರ್ಟ್ ಮಾಡಿದ್ರೆ 2 5s 2 6s. ಓಕೆ, ನೆಕ್ಸ್ಟ್ 2 2s 2 8s 2. ಓಕೆ, ಸೊ ದಿಸ್ ಇಸ್ 2 7s. ಸೊ ಇಲ್ಲಿ ಎಷ್ಟಾಯ್ತು? 7 1s. ಹೌದಾ? ಸೊ ಇದೆಷ್ಟಾಯ್ತು? 2 to the power 4 ಆಯ್ತು. ಇಲ್ಲಿ ಒಂದು 7 ಅಂತ ಸಿಗ್ತಾ ಇದೆ ನಿಮ್ಗೆ. ಸರಿನಾ? ಸೊ 1 1 2 ಹೇಗೆ ಬರಿಬಹುದು ನೀವು? 2 to the power 4 and into 7. 1 second. ಎಸ್. ಓಕೆ, ಏನ್ ಹೇಳ್ತಾ ಇದ್ದೆ? ಎಸ್, ಇಲ್ಲಿ 2 to the power 4 into 7 ಅಂತ ಬರಿಬಹುದು. ಸರಿನಾ? ಸೊ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ 4 into 4 ಎಷ್ಟಾಯ್ತು? 2 to the power 16 ಆಯ್ತು. ಮೈನಸ್ ಅಗೇನ್ ಹಿಯರ್ 2 into 4 ಎಷ್ಟಾಯ್ತು? 2 to the power 8 ಆಯ್ತು. 3 to the power 4 ಹಂಗೆ ಉಳಿತು. ಡಿವೈಡೆಡ್ ಬೈ 2 to the power 4 into 7. ಸರಿನಾ? ಇವಾಗ ನೋಡಿ, ಇಲ್ಲಿ ಮತ್ತೆ ಇಲ್ಲಿ ಏನ್ ಕಾಮನ್ ಇದೆ? 8 times 2 to the power 8 ಕಾಮನ್ ಇದೆ. ಹೌದಾ? 8 times 2 to the power 8 ಕಾಮನ್ ಇದೆ. ಸೊ 8 times 2 to the power 8 ತಗೊಂಡ್ರೆ ಇಲ್ಲಿ 2 to the power 8 times ಉಳಿತು, ಇಲ್ಲಿ 3 to the power 4 ಉಳಿತು. ಡಿವೈಡೆಡ್ ಬೈ 2 to the power 4 into 17. ಸೊ ಇಲ್ಲಿ 4 times ಕ್ಯಾನ್ಸಲ್ ಆಯ್ತು, 4 times ಉಳಿತು. ಸರಿನಾ? ಓಕೆ, ಸೊ ದಿಸ್ ಇಸ್ ಹೌ ಮಚ್ ಯು ಗೆಟ್. But still it is a big number, no? Yes, can we find any other way?
1 second. Idu still it is big number only. So or what you can do here is ಇದನ್ನ ನೀವು 4 ನಲ್ಲೇ ಎಕ್ಸ್ಪ್ರೆಸ್ ಮಾಡ್ಕೋಬಹುದು actually. Okay, this you can express in terms of 4 only. Yes, no problem, we can still do it. Yes, so 2 to the power 4 ಎಷ್ಟಾಗುತ್ತೆ 16 ಆಗುತ್ತೆ. Okay, 2 to the power 8 ಎಷ್ಟಾಗುತ್ತೆ 16 into 16. Okay, that is 256. 3 to the power 4 ಅಂದ್ರೆ ಎಷ್ಟು 3 3s are 9, 9 3s are 27, 27 3s are 81. ಹೌದಾ, ಡಿವೈಡೆಡ್ ಬೈ 7. ಸೊ ಇವಾಗ ಇದನ್ನ ಸಾಲ್ವ್ ಮಾಡಿದ್ರೆ ಇದೆಷ್ಟಾಯ್ತು 16 ಇಂಟು. ಓಕೆ, ಸೊ ದಿಸ್ ಇಸ್ 5. Yes, what I was telling, yes. So this is 175 divided by 7. Okay, so ivaga idu divisible by 7 agutte. So this is 7 2s are 14, 7 5s are 35. So ಎಷ್ಟು ಬಂತು 16 into 25. So 16 into 25 is nothing but how much 400. Yes, so the answer is 400. So your final answer is 400. ಇಲ್ಲಿ ನಾನು ಈ 16 ಅನ್ನ 2 ಬೇಸ್ಗೆ ಕನ್ವರ್ಟ್ ಮಾಡಿದ್ದೀನಿ. ನೀವು ಬೇಕಂದ್ರೆ 4 ಬೇಸ್ಗೆನೆ ಇಟ್ಕೋಬಹುದು, ಕರೆಕ್ಟ್ ಅಲ್ವೇ? ಯಾಕಂದ್ರೆ 12 ಕೂಡ ನೀವು 4 into 3 ಅಂತ ಬರಿಬಹುದು. ಇದನ್ನ ಕೂಡ 4ಗೆ ಇಟ್ಕೋಬಹುದು. 12 ಅನ್ನ 4 into 3 ಅಂತ ಬರಿಬಹುದು. 1 1 2 ಕೂಡ 4ಗೆನೆ ಬರಿಬಹುದು ನೀವು, ಕರೆಕ್ಟ್ ಅಲ್ವಾ? ಸೊ ಇಫ್ ಯು ಸಿ ದ ಫ್ಯಾಕ್ಟರ್ಸ್ ಯು ಕ್ಯಾನ್ ರೈಟ್ ಇನ್ ಟರ್ಮ್ಸ್ ಆಫ್ 4 ಓನ್ಲಿ. ಸೊ ಇದೇನಾಗುತ್ತೆ 4 into 4 into 7 ಆಗುತ್ತೆ. Yes, okay. So either to the base 4 or to the base 8, sorry 2. Anything is fine. Yes, okay. I'll just give you a second, go through the solution. So 400, you have option B.